ಮನೆ ಒಳಗೆ ಆತನ ಮಂತ್ರಘೋಷ ಆಗಲಿ, ಭಜನೆ ಆಗಲಿ, ಯಾವ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಎಲ್ಲ ದೇವರ ನಮ್ಮ ಮನೆಯೊಳಗೆ ಆತರ ಘೋಷವು, ಮಂತ್ರವು, ಭಜನೆಯು ಎಲ್ಲ ಶ್ರದ್ಧೆದಾಗ ಮನೆಗೊಂದು ಹೊಟ್ಟೆ ತುಂಬುತ್ತಂಗೆ ನಾವು ಊಟ ಮಾಡಿ ಕಾಫಿ ಬಿಡ್ತಂಗೆ ಒಂದು ಸಂತೋಷ ಆಗ್ತದೆ. ಅದು ಮಳೆಗಾಲದಲ್ಲಿ ಕಷ್ಟ ಆಗ್ತಾರೆ ಕೂಡ. ಹಾಗೆ ನಿನ್ನೆ ಮನೆಯೆಲ್ಲ ಬಳೆ ಬಂತು, ಈಗ ಆಮೇಲೆ ದೇವರಿಗೆ ಬಿಡ್ತಾರೆ. ನಾವು ದೇವರ ಮಾಡಿ ಹಂಗೆ ನಡೆಸ್ತು ಎಷ್ಟು ಸೌಕರ್ಯ ನಾವು ಹಿಂದೆ ಮುಂದೆ ಕೂಡ ನಮಗೆ ಹಿಂದೆ ಈ ಭಜನೆ ಸಂಕೀರ್ತನ ಆಗ್ತದೆ. ಈಗ ನಮಗೆ ಆರೋಗ್ಯದ ಕಾದು ಕೂಡ ನಮ್ಮ ಊಟ ಬಂಧುಗಳು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅವರಿಗೆ ಪುರಸ್ಕಾರ ಎಲ್ಲ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಪ್ರತಿಭೆಗಳು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದವರಿಗೆ ಕೊಡ್ತೀವಿ, ಭಾರತದಲ್ಲಿ ಕೂಡ ನಾವು ಕೊಡ್ತೀವಿ. ನಮಗೆ ನಮ್ಮ ಕೇಂದ್ರ ಅಧಿವೇಶನ ನಮ್ಗೆ ಗೊತ್ತುಂಟು, 2-3 ವರ್ಷ ಹಿಂದೆ ನಾವು ಕುಮಾರಂಗುಲ ದೇವಸ್ಥಾನ ನಾವೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ನಮ್ಮ ಕೇಂದ್ರ ಅಧಿವೇಶನ ನಮಗೆ ಮಾಡಲು ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಈ ಸಲ ಕೇಂದ್ರ ಅಧಿವೇಶನ ಮಂಗಳೂರು ರಂಗಸಂಸ್ಥೆ ಕೇಂದ್ರ ಅಧಿವೇಶನ ಮತ್ತು 73ನೇ ವಾರ್ಷಿಕ ಮಾಸಕ್ಕೆ ನಾವು ತೀರ್ಥಹಳ್ಳಿ ರಾಘವೇಂದ್ರ ಒಟ್ಟಿಗೆ ನಾವು
ಒಟ್ಟಾಗಿ ನಾವು ಬಸ್ ಮಾಡಿ ವೆಹಿಕಲ್ ಮಾಡಿ ಹೋಗಿ ಇದು ಮಂಗಳೂರಲ್ಲಿ ನಮಗೆ ಆಚೆ ಮನೆ ಹೇಳಿ ಇದು ಬಂದು ಮಂಗಳೂರು